ಮತ್ತು ಇವ್ರದ್ದು ಒಂದು ವಿತಂಡವಾದ ಇದೆ. ಮತ್ತು ತನ್ನ ವೈಫಲ್ಯ ಮುಚ್ಚಾಕೊಳ್ಳೋಕ್ಕೆ ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂದರೆ ಇವರು ವೈಫಲ್ಯ ಮುಚ್ಚಾಕೊಳ್ಳೋದಕ್ಕೆ ಬೇಕಾಬಿಟ್ಟು ಘೋಷಣೆ ಮಾಡಿದ್ರು. ಅದನ್ನು ಈಡೇರಿಸೋಕ್ಕಾಗದೇ ಇರೋದಕ್ಕೆ SC/ST ಅನುದಾನ ಕಡಿತಗೊಳಿಸಿದರು. 11,000 ಕೋಟಿ ರೂಪಾಯಿ SC/ST ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ SC/ST ಅನುದಾನ ಕಡಿತಗೊಳಿಸಿದರು. ಈಗ ಅದೂ ಸಾಕಾಗ್ತಿಲ್ಲ, ಕೇಂದ್ರದ ಮೇಲೆ ಗುಬೆ ಕೂರಿಸ್ತಾ ಇದ್ದಾರೆ. ಇವರು ಇಡ್ತಿರೋ ವಾದ ಇದೆಯಲ್ಲ, ಅದು ಅಪಾಯಕಾರಿಯಾಗಿರ್ತಕ್ಕಂಥ ವಾದ ಮತ್ತು ಶೋಷಿತರ ನೀತಿಗೆ ಕಲ್ಯಾಣದ ನೀತಿಗೆ ವಿರುದ್ಧವಾಗಿರುವಂಥ ವಾದ. ಈಗ ಯಾರಿಗೆ ಕೊಡ್ತಾ ಇದೆ ಅನುದಾನನ ಕೇಂದ್ರ ಸರ್ಕಾರ? ಏನು ಮೋದಿಯವರು ಮನೆಗೆ ತಗೊಂಡೋಗಿ ಇಟ್ಕೊಡ್ತಾ ಇದ್ದಾರೆ ಅದು ಅನುದಾನನ? ಅದರಲ್ಲೇ ರಕ್ಷಣಾ ವೆಚ್ಚಕ್ಕೆ ಖರ್ಚು ಮಾಡುತ್ತೆ, ಅದರಲ್ಲೇ ಏರ್ಪೋರ್ಟು, ಅದರಲ್ಲೇ ಮೆಡಿಕಲ್ ಕಾಲೇಜು, ಅದರಲ್ಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅದರಲ್ಲೇ ಮನೆ ಮನೆಗೆ ಕುಡಿಯೋ ನೀರಿನ ಯೋಜನೆ, ಅದರಲ್ಲೇ ಬಡವರಿಗೆ ಮನೆ ಕಟ್ಕೊಡುವಂಥ ಯೋಜನೆ, ಅದರಲ್ಲೇ ವಿವಿಧ ಯೋಜನೆಗಳನ್ನು ರೂಪಿಸುತ್ತೆ. ಮತ್ತು ಯಾರಿಗೆ ಬೇರೆ ಉತ್ತರ ಪ್ರದೇಶದ ರಾಜ್ಯಕ್ಕೆ ಹೆಚ್ಚು ಅನುದಾನ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಉತ್ತರ ಪ್ರದೇಶದ ಜನಸಂಖ್ಯೆ ಎಷ್ಟು ಸ್ವಾಮಿ? ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಹಂಚಿಕೆ ಆಗ್ತಾಯಿದೆ. ಉತ್ತರ ಪ್ರದೇಶದ ಜನಸಂಖ್ಯೆ ಎಷ್ಟು? ಕರ್ನಾಟಕದ ಜನಸಂಖ್ಯೆ ಉತ್ತರ ಪ್ರದೇಶದ ಜನಸಂಖ್ಯೆ ಸಮ ಇದೆಯಾ? ಮತ್ತೇನಾದ್ರು ಮಾನದಂಡವನ್ನು ಕರ್ನಾಟಕಕ್ಕೊಂದು ಮಾನದಂಡ, ಗುಜರಾತಿಗೊಂದು ಮಾನದಂಡನ ಅನುಸರಿಸ್ತಾ ಇದೆಯಾ? ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ಮಹಾರಾಷ್ಟ್ರಕ್ಕೂ ಅದೇ ಮಾನದಂಡ, ಗುಜರಾತಿಗೂ ಅದೇ ಮಾನದಂಡ, ಕರ್ನಾಟಕಕ್ಕೂ ಅದೇ ಮಾನದಂಡ, ಒಂದು ಸೀಟು ಇಲ್ಲದೆ ಇರುವಂಥ BJP ಒಂದು ಸೀಟು ಇಲ್ಲದೆ ಇರುವಂಥ ಕೇರಳ ತಮಿಳುನಾಡಿಗೂ ಅದೇ ಮಾನದಂಡ. ವಿವಿಧ ಮಾನದಂಡವನ್ನು ಏನು ಅನುಸರಿಸ್ತಾ ಇಲ್ಲ. ಆದರೂ ನೀವು ಆರೋಪ ಮಾಡ್ತಿರ್ತಕ್ಕಂಥವ್ರು ದುರುದ್ದೇಶಪೂರ್ವಕ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೆ ನೀವು ಆರೋಪವನ್ನು ಮಾಡ್ತಾಯಿದ್ದೀರಿ. ಒಂದು ಗಾದೆ ಮಾತಿದೆ, ಕುಣಿಲಾರ್ದವ್ರು ನೆಲ ಡೊಂಕು ಅನ್ನೋ ರೀತಿಯಲ್ಲಿ ನಿಮ್ಮ ಆರೋಪ ಇದೆ. ನಿಮ್ಮ ಆರೋಪ ಕುಣಿಲಾರ್ದವರು ನೆಲಡೊಂಕು ಅನ್ನೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆರೋಪ. ಸೋರಿಕೆಯನ್ನು ತಡೆಗಟ್ಟುವಂಥ ಸಾಮರ್ಥ್ಯ ಯೋಗ್ಯತೆ ನಿಮಗಿಲ್ಲ. ಅದ್ರ ಬದಲಿಗೆ ನೀವು ಬೇಕಾಬಿಟ್ಟು ಯೋಜನೆಗಳನ್ನು ಘೋಷಣೆ ಮಾಡಿ ಅನುದಾನನ ಹೊಂದಾಣಿಕೆ ಮಾಡೋಕ್ಕಾಗದಲ್ಲೇ ಈಗ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ನಿಮ್ಮ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ ಅಂತ ಅನಿಸುತ್ತೆ. ಮತ್ತು ನೀವು ಏನು ಹೇಳ್ತಾಯಿದ್ದೀರಿ, ನನ್ನ ತೆರಿಗೆ